ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಪ್ರೊಫೆಸರ್ ರವರ ಹೃದಯವಂತಿಕೆ. 1951ನೇ ವರ್ಷ. ಕಾಶಿಯಲ್ಲಿ ಮೆಟಲರ್ಜಿ 3ನೇ ವರ್ಷದಲ್ಲಿ ಓದುತ್ತಿದ್ದೆ. ಡಿಸೆಂಬರ್ ತಿಂಗಳಿನಲ್ಲಿ ಶೈಕ್ಷಣಿಕ ಪ್ರವಾಸ ಹೋಗಬೇಕಾಗಿ ಬಂತು. ನಾನು ನನ್ನ ಮಡಿಯಲ್ಲಿ ಹೊರಗಡೆ ಏನೂ ತಿನ್ನುತ್ತಿರಲಿಲ್ಲ. ಅದಕ್ಕೋಸ್ಕರವೇ ಹಾಸ್ಟೆಲ್ನಲ್ಲಿ ಇರದೆ ಹನುಮಾನ್ ಘಾಟಿನಲ್ಲಿ ಬೇರೆ ಮನೆ ಮಾಡಿ ಯಾದಾಳಂ ಸುಬ್ಬಯ್ಯ ಶೆಟ್ರ ಅನುಗ್ರಹ ನನ್ನ ತಾಯಿಯವರೊಡನೆ ಇದ್ದೆ. ಈಗ ಪ್ರವಾಸವಂತೂ ಹೋಗಿಯೇ ತೀರಬೇಕು. ಆದರೆ ಬಾಕಿಯವರಂತೆ ಹೋಟೆಲುಗಳಲ್ಲಿ ತಿನ್ನಲು ಸಾಧ್ಯವಿಲ್ಲ. ಸರಿ, ನಾನೇ ಅಡುಗೆ ಮಾಡಿಕೊಂಡು ಊಟ ಮಾಡುವುದೆಂದು ತೀರ್ಮಾನಿಸಿ ಅದಕ್ಕೆ ಬೇಕಾದ ಸಲಕರಣೆಗಳನ್ನೆಲ್ಲ ಜೋಡಿಸಿಕೊಂಡೆ. ಒಂದು ಸೀಮೆಎಣ್ಣೆ ಸ್ಟೌವ್, ಅನ್ನಕ್ಕೆ ತಪ್ಪಲೆ, ಸ್ವಲ್ಪ ಅಕ್ಕಿ, ಚಟ್ನಿ ಪುಡಿ, ಉಪ್ಪಿನಕಾಯಿ ಇತ್ಯಾದಿ. ನಿತ್ಯ ಅನ್ನ ಮಾಡಿಕೊಂಡರೆ ಸಾಕು ಎಂದು ನಿಶ್ಚಯಿಸಿದೆ. ಚಟ್ನಿ ಪುಡಿ ಇದೆ. ಹೋದ ಕಡೆ ಮೊಸರು ಧಾರಾಳವಾಗಿ ಸಿಗುತ್ತದೆ. ಉತ್ತರ ಭಾರತದಲ್ಲಿ ಮೊಸರು ದಂಡಿಯಾಗಿ ಸಿಗುತ್ತಿತ್ತು. ಸಾಕು ಎಂದು ಹೇಳಿ ಹೊರಟದ್ದಾಯಿತು. ಮಾತೃಶ್ರೀ ಅವರು ಮಧ್ಯ ಮಧ್ಯೆ ತಿನ್ನಲು ಚಕ್ಕುಲಿ, ಕೋಡುಬಳೆ, ಕೊಬ್ಬರಿ ಮಿಠಾಯಿ ಎಲ್ಲಾ ಮಾಡಿಕೊಟ್ಟಿದ್ದರು. ಮೊದಲು ಬಂಗಾಳದ ಬರ್ನ್ ಅಂಡ್ ಕಂಪನಿ ಎಂಬ ದೊಡ್ಡ ಉಕ್ಕಿನ ಕಾರ್ಖಾನೆ ನೋಡಲು ಅಸನ್ಸೋಲ್ನಲ್ಲಿ ಇಳಿದುಕೊಂಡೆವು. ಯಾವುದೋ ಧರ್ಮಶಾಲೆ. ಸ್ನಾನಕ್ಕೆ ಅನುಕೂಲವಿತ್ತು. ಅನ್ನ ಮಾಡಿಕೊಳ್ಳಲು ಪುರ್ಸೊತ್ತೇ ಆಗಲಿಲ್ಲ. ಹಾಗೆ ಹಾಲು ಕುಡಿದು ಹೊರಟೆ. ಅಮ್ಮ ಕೊಟ್ಟಿದ್ದ ತಿಂಡಿಯನ್ನು ತಿನ್ನೋಣವೆಂದು ಬಿಚ್ಚಿದರೆ ಎಲ್ಲ ಸೀಮೆಎಣ್ಣೆ ವಾಸನೆ ಬಂದು ಬಿಟ್ಟಿತ್ತು. ಸ್ಟೌವ್ ಜೊತೆಯಲ್ಲಿ ಒಂದೇ ಪೆಟ್ಟಿಗೆಯಲ್ಲಿ ಇಟ್ಟಿದ್ದರಿಂದ ಬಾಯಿಗೆ ಹಾಕಲೂ ಆಗಲಿಲ್ಲ. ಎಲ್ಲವೂ ದಂಡವಾಯಿತು. ಬರೀ ಹಾಲು, ಬಾಳೆಹಣ್ಣು ಆಯಿತು. ಅವತ್ತೇ ಸಾಯಂಕಾಲ ಪುನಃ ಹೊರಟು ಚಿತ್ತರಂಜನ್ ಎಂಬ ರೈಲ್ವೆ ಡೀಸೆಲ್ ಇಂಜಿನ್ ತಯಾರು ಮಾಡುವ ಊರಿಗೆ ಬಂದೆವು. ಅಲ್ಲಿಯೂ ಅನ್ನ ಮಾಡಿಕೊಳ್ಳಲು ಪುರುಸತ್ತಾಗಲಿಲ್ಲ. ಬರೀ ಹಾಲಿನಲ್ಲಿಯೇ ಕಾಲ ಕಳೆದೆ. ಬಾಳೆಹಣ್ಣು ಸಿಗಲಿಲ್ಲ. ಲೋಕೋಮೋಟಿವ್ ಫ್ಯಾಕ್ಟರಿ ನೋಡಿಕೊಂಡು ಅಲ್ಲಿಂದ ಸಿಂಡ್ರಿ ಫರ್ಟಿಲೈಸರ್ ಫ್ಯಾಕ್ಟರಿಗೆ ಬಂದೆವು. ಮಾರನೇ ದಿನ ಬೆಳಗ್ಗೆ 2 ದಿನಗಳಿಂದ ಬರೀ ಹಾಲು ಕುಡಿದುಕೊಂಡಿದ್ದು ಬಹಳ ಸುಸ್ತಾಗಿತ್ತು. ಆದರೆ ಇದಕ್ಕೋಸ್ಕರ ಫ್ಯಾಕ್ಟರಿಯನ್ನು ನೋಡಲು ಬರಲು ಆಗುವುದಿಲ್ಲ ಎಂದು ಹೇಳುವ ಇಷ್ಟವಿರಲಿಲ್ಲ. ನನ್ನ ವ್ರತ ನಿಯಮಗಳು ನನ್ನ ವೃತ್ತಿಗೆ ಅಡಚಣೆಯಾಗಬಾರದು ಎಂದು ನನ್ನ ಉದ್ದೇಶ. ಆದ್ದರಿಂದ ಎಷ್ಟೇ ಸುಸ್ತಾಗಿದ್ದರೂ ಎಲ್ಲರ ಜತೆಯಲ್ಲಿ ಫ್ಯಾಕ್ಟರಿ ನೋಡಲು ಹೊರಟೆ. ನೋಡಿಕೊಂಡು ಬರುವ ವೇಳೆಗೆ ಮಧ್ಯಾಹ್ನ 1 ಗಂಟೆ. ಸಾಕಾಗಿ ಹೋಗಿತ್ತು. ಕಣ್ಣು ಕತ್ತಲಿಡುವಂತಿತ್ತು. ನನ್ನ ಸ್ನೇಹಿತರೆಲ್ಲರಿಗೂ ಅಲ್ಲಿಯೇ ಕ್ಯಾಂಟೀನ್ನಲ್ಲಿ ರೊಟ್ಟಿ ಪಲ್ಯ ಮಾಡಿಸಿದ್ದರು. ನಾನೂ ಇವತ್ತು ಅದನ್ನೇ ತಿನ್ನಬೇಕೆಂದು ನಿಶ್ಚಯ ಮಾಡಿಕೊಳ್ಳುತ್ತಲಿದ್ದೆ. ದೇಹವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಎಂದೆನಿಸಿತ್ತು. ಆಗ ಈಗಿನಷ್ಟು ಜ್ಞಾನವಿರಲಿಲ್ಲ. ಆ ರೀತಿ ಪ್ರಾಣ ಹೋದರೂ ಹೊರಗಡೆ ತಿನ್ನದೆ ಉಪವಾಸ ಇರುವುದೇ ಧರ್ಮದ ಪರಾಕಾಷ್ಠೆ ಎಂಬ ಭಾವನೆ ಇತ್ತು. ಅವತ್ತು ದೇಹಧಾರಣ ಮುಖ್ಯ ಅನ್ನಿಸಿ ಅವರ ಜೊತೆಯಲ್ಲಿ ತಿನ್ನಬೇಕೆಂದು ಮನಸ್ಸು ಮಾಡಿದ್ದೆ. ಅಷ್ಟೊತ್ತಿಗೆ ಸರಿಯಾಗಿ ನಮ್ಮ ಪ್ರೊಫೆಸರ್ ಕೂಡ ನನ್ನಲ್ಲಿಗೆ ಬಂದು, ಮಿಸ್ಟರ್ ಕುಮಾರಸ್ವಾಮಿ, ಯು ಮಸ್ಟ್ ಟೇಕ್ ಫುಡ್ ವಿತ್ ಅಸ್ ಟುಡೇ. ಐ ಕಾಂಟ್ ಅಲೋ ಯು ಟು ಸ್ಟಾರ್ವ್ ಲೈಕ್ ದಿಸ್. ಕುಮಾರಸ್ವಾಮಿ, ಇವತ್ತು ನೀನು ನಮ್ಮ ಜೊತೆಯಲ್ಲಿ ಆಹಾರ ತೆಗೆದುಕೊಳ್ಳಬೇಕು. ಹೀಗೆ ಉಪವಾಸ ನಿನ್ನನ್ನು ಬಿಡಲಾರೆ ಎಂದರು. ಅವರಿಗೆ ಯಾರೋ ಹೇಳಿದ್ದಾರೆ ನಾನು 2 ದಿನಗಳಿಂದ ಉಪವಾಸ ಇದ್ದೇನೆಂದು. ಇನ್ನೇನು, ನಾನು ಎಸ್ ಸಾರ್ ಆಗಲಿ ಎಂದು ಹೇಳಲು ಹೊರಟಿದ್ದೆ. ಅಷ್ಟರಲ್ಲಿ ನನಗೆ ಅತ್ಯಂತ ಹತ್ತಿರದ ಮಿತ್ರರಾದ ಇಬ್ಬರು ಪ್ರೊಫೆಸರ್ಗೆ, ಸರ್, ಪ್ಲೀಸ್ ಡೋಂಟ್ ಫೋರ್ಸ್ ಹಿಮ್ ಟು ಟೇಕ್ ಫುಡ್ ವಿತ್ ಅಸ್. ಹಿ ಫೀಲ್ಸ್ ಮಿಸರಬಲ್. ಹಿ ಹ್ಯಾಸ್ ಸರ್ಟನ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಲೆಟ್ ಅಸ್ ನಾಟ್ ಟ್ರೈ ಟು ಬ್ರೇಕ್ ದೆಮ್. ಸರ್, ಅವರನ್ನು ಬಲಾತ್ಕರಿಸುವುದು ಬೇಡ. ನಮ್ಮ ಜೊತೆಯಲ್ಲಿ ತಿಂದರೆ ಅವರಿಗೆ ಬಹಳ ಸಂಕಟವಾದೀತು. ಅವರು ಕೆಲವು ನಿಯಮಗಳನ್ನು ಇಟ್ಟುಕೊಂಡಿದ್ದಾರೆ, ಅವನ್ನು ನಾವು ಮುರಿಯುವುದು ಬೇಡ ಎಂದು ಬಿಟ್ಟರು. ನನಗೇ ನಾಚಿಕೆಯಾಯಿತು. ಆಗಲಿ ಎಂದು ಹೇಳಲು ಹೊರಟಿದ್ದವನು ಸುಮ್ಮನಾದೆ. ಆದರೆ ಪ್ರೊಫೆಸರ್ ಸುಮ್ಮನಾಗಲಿಲ್ಲ. ಅವರು ಕ್ಯಾಂಟೀನ್ ಮ್ಯಾನೇಜರನ್ನು ಕರೆದು, ಲುಕ್ ಹಿಯರ್ ಮ್ಯಾನೇಜರ್, ಹಿಯರ್ ಈಸ್ ಮೈ ಫ್ರೆಂಡ್ ಹೂ ಈಸ್ ಸ್ಟಾರ್ವಿಂಗ್ ಫಾರ್ ದಿ ಲಾಸ್ಟ್ 2.5 days. ಹಿ ಡಸ್ ನಾಟ್ ಟೇಕ್ ಫುಡ್ ವಿತ್ ಅಸ್. ಯು ಮಸ್ಟ್ ಪ್ರೊವೈಡ್ ಹಿಮ್ ವಿತ್ ಸರ್ಟನ್ ಫ್ರೂಟ್ಸ್ ಆ್ಯಂಡ್ ಮಿಲ್ಕ್. ದೆನ್ ಓನ್ಲಿ ವಿ ವಿಲ್ ಟೇಕ್ ಅವರ್ ಫುಡ್. ಮ್ಯಾನೇಜರ್ ಸಾಹೇಬ್ರೇ, ಇಲ್ಲಿ ನೋಡಿ, ನನ್ನ ಈ ಸ್ನೇಹಿತರು 2.5 ದಿನಗಳಿಂದ ಉಪವಾಸ ಇದ್ದಾರೆ. ಅವರು ನಮ್ಮ ಜೊತೆಯಲ್ಲಿ ಆಹಾರ ತೆಗೆದುಕೊಳ್ಳುವುದಿಲ್ಲ. ನೀವು ಹೇಗಾದರೂ ಮಾಡಿ ಅವರಿಗೆ ಹಾಲು ಹಣ್ಣುಗಳನ್ನು ಒದಗಿಸಬೇಕು. ಅದು ಸಿದ್ಧವಾದ ಮೇಲೆ ನಾವು ಊಟ ಮಾಡುವುದು. ಪಾಪ, ಆ ಮ್ಯಾನೇಜರ್ ಅವಸ್ಥೆ ಬೇಡ. ಅದೋ ಬೆಂಗಾಡು ದೇಶ. ಭೂಮಿಯು ಕಲ್ಲಿದ್ದಲು ಗಣಿಗಳ ಮೇಲೆ ಇದ್ದುದರಿಂದ ಗಿಡಮರಗಳೇ ಇಲ್ಲ. ಸ್ವಲ್ಪ ಹೊತ್ತು ಯೋಚಿಸಿ ತನ್ನ ಆಳನ್ನು ಕರೆದು
ತನ್ನ ಬಂಗಲೆಯಲ್ಲಿ ಬಿಟ್ಟಿರುವ ಪರಂಗಿ ಪಪಾಯ ಹಣ್ಣನ್ನೇ ತರುವಂತೆ ಆಜ್ಞಾಪಿಸಿದರು. ಆಳು ಸೈಕಲ್ನಲ್ಲಿ ಹೋಗಿ 30 ನಿಮಿಷದಲ್ಲಿ ಒಂದು ದೊಡ್ಡ ಪರಂಗಿ ಹಣ್ಣನ್ನು ತಂದನು. ಅದನ್ನು ಹಚ್ಚಿ ನನಗೆ ಕೊಟ್ಟು ಒಂದು ದೊಡ್ಡ ಲೋಟದಲ್ಲಿ ಒಳ್ಳೆಯ ಹಾಲನ್ನು ಕಾಸಿ ತಂದಿಟ್ಟರು. ಹಣ್ಣು ಪೂರ್ತಿ ತಿಂದು ಹಾಲು ಕುಡಿದೆ. ಎಷ್ಟೋ ಸಮಾಧಾನವಾಯಿತು. ಎಲ್ಲ ಹುಡುಗರಿಗೂ ನನ್ನ ಮೇಲೆ ಸ್ವಲ್ಪ ಅಸೂಯೆಯೇ ಬಂತು. ಏಕೆಂದರೆ ಅವರಿಗೆ ರೊಟ್ಟಿ ಸಾಕಾಗಲಿಲ್ಲವಂತೆ, ಪಲ್ಯವೂ ಸಾಲದು. ಸ್ವಾಮೀಜಿ, ವಿ ಶುಡ್ ಹ್ಯಾವ್ ಆಲ್ಸೋ ಡಿಮ್ಯಾಂಡೆಡ್ ಫ್ರೂಟ್ಸ್ ಆ್ಯಂಡ್ ಮಿಲ್ಕ್ ಲೈಕ್ ಯು. ನಾವು ನಿಮ್ಮ ಹಾಗೆಯೇ ಹಾಲು ಹಣ್ಣುಗಳನ್ನು ಕೇಳಬೇಕಾಗಿತ್ತು ಎಂದು ಪರಿತಪಿಸಿದರು. ಅಂತೂ ಅಲ್ಲಿಂದ ಹೊರಟು ಟಾಟಾನಗರ್ ಜಮ್ಶೆಡ್ಪುರ್ಗೆ ಬಂದೆವು. ಅಲ್ಲಿ 3 ದಿನ ಇರಬೇಕಿತ್ತು. ಹೋದ ತಕ್ಷಣವೇ ಪ್ರೊಫೆಸರ್ ನನಗೆ ಪ್ರತ್ಯೇಕ ರೂಮ್ ಕೊಟ್ಟು ನಾನು ಅಡುಗೆ ಮಾಡಿಕೊಂಡ ಮೇಲೆ ಹೊರಡುವುದು ಎಂದು ಎಲ್ಲರಿಗೂ ಘೋಷಿಸಿಬಿಟ್ಟರು. ನನ್ನ ಅಡುಗೆ ಕಾರ್ಯಕ್ರಮದಿಂದ ಎಲ್ಲರ ಕಾಲ ಹಾಳಾಗಬಾರದೆಂಬುದು ನನ್ನ ಉದ್ದೇಶ. ಆದ್ದರಿಂದ ಆ ಡಿಸೆಂಬರ್ ಚಳಿಯಲ್ಲಿಯೂ ಎಲ್ಲರಿಗಿಂತ 2 ಗಂಟೆಗಳ ಕಾಲ ಮುಂಚೆ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಅನ್ನ ಮಾಡಿಕೊಂಡು ನನ್ನ ಆಹ್ನಿಕಗಳನ್ನು ಮುಗಿಸಿ ಮೊಸರನ್ನ ಊಟ ಮಾಡಿ ಅವರು ಹೊರಡುವ ವೇಳೆಗೆ ಸಿದ್ಧವಾಗಿರುತ್ತಿದ್ದೆ. ಪ್ರೊಫೆಸರ್, ಹ್ಯಾಸ್ ಕುಮಾರಸ್ವಾಮಿ ಫಿನಿಶ್ಡ್ ಹಿಸ್ ಕುಕಿಂಗ್? ಕುಮಾರಸ್ವಾಮಿಯು ತನ್ನ ಅಡುಗೆ ಮುಗಿಸಿದ್ದಾನೆಯೇ ಎಂದು ಕೇಳಿ ಹೌದೆಂದ ಮೇಲೆಯೇ ಹೊರಡುತ್ತಿದ್ದರು. ಸಾಯಂಕಾಲ ಬಂದು ಮಿಕ್ಕ ಅನ್ನಕ್ಕೆ ಚಟ್ನಿ ಪುಡಿ ಮೊಸರು ಹಾಕಿಕೊಂಡು ಊಟ ಮಾಡುತ್ತಿದ್ದೆ. ಹೀಗೆ 3 ದಿನಗಳೂ ಕಳೆದು ವಾಪಸ್ಸು ಕಾಶಿಗೆ ಬಂದೆವು. ಈಗ ಪ್ರೊಫೆಸರ್ ಗೋಪಾಲ್ ಅಯ್ಯರ್ರವರು ಇಲ್ಲ. ಆದರೆ ಅವರ ಉದಾತ್ತ ಹೃದಯವನ್ನು ಆಗಾಗ್ಗೆ ನೆನೆಸಿಕೊಳ್ಳುತ್ತಿರುತ್ತೇನೆ. ಅವರು ನನ್ನ ಮೂರ್ಖ ಹಠವನ್ನು ಸರಿಪಡಿಸಲು ಪ್ರಯತ್ನ ಪಡಲಿಲ್ಲ. ಹಾಸ್ಯವನ್ನಂತೂ ಮಾಡಲೇ ಇಲ್ಲ. ನನ್ನ ನಿಯಮಗಳನ್ನು ಪಾಲಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಆ ಸಹೃದಯರಿಗೆ ನನ್ನ ಅನಂತ ನಮನಗಳು. ಉಪವಾಸ, ಜಾಗರಣೆ, ದೇಹಶೋಷಣೆ ಇತ್ಯಾದಿಗಳೇ ನಮ್ಮ ಅತ್ಯುತ್ಕೃಷ್ಟವಾದ ಧರ್ಮವೆಂದು ತಿಳಿದಿದ್ದ ನನಗೆ ಈಚೆಗೆ ವೇದಾರ್ಥ, ಭಾಗವತಾದಿಗಳನ್ನು ಓದಿ ಕಣ್ಣು ತೆರೆಯಿತು ಎಂದೇ ಹೇಳಬೇಕು. ಉಪವಾಸಾದಿ ದೇಹಶೋಷಣಾದಿಗಳು ಯದ್ಯಪಿ ಉತ್ತಮ ಸಾಧನಗಳು ಎನಿಸಿಕೊಂಡರೂ ಅವು ಕೇವಲ ಸಾಧನಗಳೇ ಹೊರತು ಸ್ವತಂತ್ರ ಫಲಕಾರಿಗಳಲ್ಲ. ಪ್ರವೃತ್ತಿಯಲ್ಲೇ ನಿರತವಾಗಿ ಬಹಿರ್ಮುಖವಾಗಿಯೇ ಇರುವ ನಮ್ಮ ಇಂದ್ರಿಯಗಳನ್ನು ಸ್ವಲ್ಪ ಸ್ವಲ್ಪವಾಗಿ ನಿಗ್ರಹ ಮಾಡಿ ಅಂತರ್ಮುಖವನ್ನಾಗಿ ಮಾಡುವ ಪ್ರಯತ್ನಕ್ಕೆ ಅವು ಸಾಧನಗಳು. ಅದಕ್ಕೆ ಭಾಗವತಕಾರರು ಅವುಗಳನ್ನು ಪ್ರವೃತ್ತಿ ಸಂಕೋಚ ಪ್ರಯತ್ನಗಳು ಎಂದು ಕರೆಯುತ್ತಾರೆ. ಪ್ರವೃತ್ತಿಯೇ ಸ್ವಭಾವವಾಗಿರುವ ನಮ್ಮ ಇಂದ್ರಿಯಗಳನ್ನು ನಿವೃತ್ತಿ ಮಾರ್ಗದ ಕಡೆಗೆ ತಿರುಗಿಸಲು ಮೊದಲು ಮಾಡಬೇಕಾದದ್ದು ಪ್ರವೃತ್ತಿ ಸಂಕೋಚ. ಅಂದರೆ ಪ್ರವೃತ್ತಿ ಸ್ವಭಾವವನ್ನು ಸ್ವಲ್ಪ ಸ್ವಲ್ಪವಾಗಿ ಕಮ್ಮಿ ಮಾಡಿ ನಿವೃತ್ತಿಯ ಕಡೆಗೆ ತಿರುಗಿಸಬೇಕು. ಒಂದೇ ಸಾರಿ ಪ್ರವೃತ್ತಿಯನ್ನು ತಡೆಗಟ್ಟುವುದು ಬಹಳ ಕಷ್ಟ. ಬಲಾತ್ಕಾರದಿಂದ ಮಾಡಿದರೂ ಅಲ್ಲಿಯೇ ನಿಲ್ಲಲಾರದು. ಆದ್ದರಿಂದ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಮಾಡುತ್ತಾ ಹೋಗಬೇಕು. ಸಿಹಿಯನ್ನು ತುಂಬ ತಿನ್ನುವ ಪ್ರವೃತ್ತಿ ಇರುವವನು ಏಕದಂ ತಿನ್ನುವುದನ್ನು ನಿಲ್ಲಿಸಲು ಸಾಧ್ಯವಾಗದು. ದಿನಕ್ಕೆ 10 ಬಾರಿ ತಿನ್ನುವುದನ್ನು 5ಕ್ಕೆ ಇಳಿಸಬೇಕು. ಆಮೇಲೆ 3, ಆಮೇಲೆ 2, ಆಮೇಲೆ 1, ಆಮೇಲೆ ಪೂರ್ಣ ವಿರಾಮ. ಈ ಮಾರ್ಗಕ್ಕೆ ಪ್ರವೃತ್ತಿ ಸಂಕೋಚ ಎಂದು ಹೆಸರು. ಇದನ್ನೇ ಯಜುರ್ವೇದದಲ್ಲಿ ಕೂಷ್ಮಾಂಡ ಹೋಮ ಪ್ರಕರಣದಲ್ಲಿ ಯದಿಮನ್ಯೇತೋ ಪದಸ್ಯಾಮೀತಿ ಓದನಂ ಧಾನ ಸತ್ತೂನ್ ಘೃತಮಿತ್ಯನುವ್ರತಯೇತ್ ಆತ್ಮನೋನುಪಾದಾಸಾಯ. ಕೂಷ್ಮಾಂಡ ಹೋಮವನ್ನು 3 ಅಥವಾ 6 ದಿನಗಳು ಮಾಡುವಾಗ ನಿತ್ಯ ಕೇವಲ ಹಾಲಿನಲ್ಲೇ ಇದ್ದರೆ ಶರೀರ ಆಯಾಸಗೊಂಡು ಎದ್ದು ಹೋಮ ಮಾಡಲು ಸಾಧ್ಯವಿಲ್ಲ ಎನ್ನುವುದಾದರೆ ಹುಗ್ಗಿ, ಕಾಳುಗಳು ಇತ್ಯಾದಿ ತಿಂದು ಅನುವ್ರತ ಮಾಡಬೇಕು ಎಂದು ವೇದಮಾತೆ ಹೇಳುತ್ತಿದ್ದಾಳೆ. ಆದರೆ ಕೂಷ್ಮಾಂಡ ಹೋಮ ಮಾಡುವುದು ಪ್ರಧಾನ. ಅದಕ್ಕೆ ಕೇವಲ ಹಾಲು ಕುಡಿದುಕೊಂಡು ಉಪವಾಸ ಇರುವುದು ಒಂದು ಸಣ್ಣ ಅಂಗ, ಶ್ರದ್ಧಾದ್ಯೋತಕ. ಆದರೆ ಆ ತರಹ ಉಪವಾಸದಿಂದ ಶರೀರ ಶೋಷಣೆಯಾಗಿ ಹೋಮವೇ ಮಾಡಲು ಸಾಧ್ಯವಿಲ್ಲ ಎನ್ನುವುದಾದರೆ ಏನಾದರೂ ಆಹಾರ ತೆಗೆದುಕೊಂಡಾದರೂ ಮಾಡಬೇಕು ಎಂಬುದೇ ವೇದ ತಾತ್ಪರ್ಯ. ಹೋಮದಿಂದ ಪ್ರಯೋಜನವೇ ಹೊರತು ಉಪವಾಸದಿಂದಲ್ಲ. ಶರೀರ ಚೆನ್ನಾಗಿದ್ದರೆ ತಾನೇ ಧರ್ಮಾಚರಣೆ ಸಾಧ್ಯ. ಇವತ್ತು ಉಪವಾಸ ಅಂದರೆ ಹೊಟ್ಟೆಗೆ ಏನೂ ಹಾಕದೇ ಇರುವುದು, ಅದೇ ಪುಣ್ಯ ಎಂದುಕೊಂಡಿದ್ದೇವೆ. ರಾತ್ರಿಯೆಲ್ಲ ಕಣ್ಣು ಬಿಟ್ಟುಕೊಂಡು ಇದ್ದು ಬಿಟ್ಟರೆ ಜಾಗರಣೆ ಪುಣ್ಯ ಎಂದು ತಿಳಿದುಕೊಂಡಿರುವ ನಾವು ಈ ಭ್ರಮೆಯಿಂದ ಮುಕ್ತರಾಗಿ ನಿಜವಾದ ವೈದಿಕ ಸಂಸ್ಕೃತಿಯನ್ನು ಅಭ್ಯಾಸ ಮಾಡಲು ಕಲಿಯಬೇಕಲ್ಲವೇ? ಓಪನ್ ಹಾರ್ತ್ 1963ರ ಕೊನೆ. ಕೇಂದ್ರದಲ್ಲಿ ಕೈಗಾರಿಕಾ ಸಚಿವರಾಗಿದ್ದ ಸಿ. ಸುಬ್ರಹ್ಮಣ್ಯಂ ರವರ ಸಲಹೆ ಮೇರೆಗೆ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ
ಆದಷ್ಟು ಅಲಾಯ್ ಸ್ಟೀಲ್ ಮಿಶ್ರ ಉಕ್ಕು ಮಾಡಬೇಕೆಂಬ ಪ್ರಯತ್ನ ನಡೆಯಿತು. ಉಕ್ಕು ತಯಾರು ಮಾಡುತ್ತಿದ್ದ 2 ಓಪನ್ ಹಾರ್ತ್ ಫರ್ನೇಸು ತೆರೆದ ಬಾಯಿಯ ಕುಲುಮೆಗಳಲ್ಲಿ ಆರಂಭಿಸಿದರು. 1 ವರ್ಷದಲ್ಲಿ ಸುಮಾರು 5,000 ಟನ್ಗಳಷ್ಟು ಉಕ್ಕನ್ನು ರೋಲ್ ಮಾಡಿ ಹೈದರಾಬಾದ್, ಪಾಂಡಿಚೇರಿ ಮುಂತಾದ ಕಡೆಗಳಲ್ಲಿ ಅಲಾಯ್ ಸ್ಟೀಲ್ ಉಪಯೋಗಿಸಿ ಉಪಕರಣಗಳನ್ನು ಮಾಡುವ ಉದ್ದಿಮೆದಾರರಿಗೆ ಕಳಿಸಿಯೂ ಆಯಿತು. ಅವರು ಉಕ್ಕನ್ನು ಪುನಃ ಕಾಸಿ ಕುಟ್ಟಿ ಉಪಕರಣಗಳನ್ನು ಮಾಡಲು ಹೊರಟಾಗ ಕುಟ್ಟುವಾಗಲೇ ಎಲ್ಲವೂ ಚೂರು ಚೂರಾಗಿವೆ. ಅವರುಗಳಿಗೆ ಕಾರಣ ಗೊತ್ತಾಗಿಲ್ಲ. ತೆಗೆದುಕೊಂಡಷ್ಟು ಮಾಲನ್ನೂ ನಮ್ಮ ಕಾರ್ಖಾನೆಯ ಅಧಿಕಾರಿಗಳನ್ನು ನಿಂದಿಸಿ ವಾಪಸ್ಸು ಕಳಿಸಿದರು. ತಮಗಾಗಿರುವ ನಷ್ಟವನ್ನೆಲ್ಲ ನಮ್ಮ ಕೈಯಲ್ಲಿ ಭರಿಸಿದರು. ಇನ್ನು ಮುಂದೆ ಯಾರಿಗೂ ಕಳಿಸುವ ಧೈರ್ಯ ಮಾಡಲಿಲ್ಲ. ಅದುವರೆಗೆ ಮಾಡಿದ್ದ 5,000 ಟನ್ಗಳು ಸ್ಟಾಕ್ ಯಾರ್ಡ್ನಲ್ಲಿ ಬಿದ್ದು ಕಣ್ಣು ಕೆಸರಾಗಿದ್ದವು. ಆದರೆ ಅಲಾಯ್ ಸ್ಟೀಲ್ ಮಾಡಬೇಕೆಂಬ ಕೇಂದ್ರ ಸರ್ಕಾರದ ಒತ್ತಡ ತಪ್ಪಲೇ ಇಲ್ಲ. ಈ ರೀತಿ ಉಕ್ಕು ಕೆಟ್ಟು ಹೋಗಿದ್ದರ ಕಾರಣವೂ ತಿಳಿಯಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದ ಶ್ರೀ ಶಿವನಂಜಪ್ಪನವರು ಜನರಲ್ ಮ್ಯಾನೇಜರಿಗೆ ನನ್ನನ್ನು ಓಪನ್ ಹಾರ್ತ್ಗೆ ಸೂಪರಿಂಟೆಂಡೆಂಟ್ ಆಗಿ ಕಳಿಸುವಂತೆ ಹೇಳಿದರು. ಆ ಸಮಯದಲ್ಲಿ ಮೆಟಲರ್ಜಿಯಲ್ಲಿ ಡಿಗ್ರಿ ತೆಗೆದುಕೊಂಡು ಇದ್ದವನು ನಾನೊಬ್ಬನೇ. ನನಗೆ ಮೆಟಲರ್ಜಿ ಡಿಗ್ರಿ ಇರುವುದರಿಂದ ನಾನು ಅಲಾಯ್ ಸ್ಟೀಲನ್ನು ಚೆನ್ನಾಗಿ ಮಾಡಿಯೇನು ಎನ್ನುವುದು ಅವರ ಅಂಬೋಣ. ಆದರೆ ಜನರಲ್ ಮ್ಯಾನೇಜರಿಗೆ ಆಗ ಬ್ಲಾಸ್ಟ್ ಫರ್ನೇಸ್ ಮತ್ತು ಎಲೆಕ್ಟ್ರಿಕ್ ಪಿಗ್ ಐರನ್ ಫರ್ನೇಸ್ಗಳನ್ನು ತಿಳಿದು ನೋಡಿಕೊಳ್ಳುವವರು ಒಬ್ಬರೂ ಇಲ್ಲದ್ದರಿಂದ ನನ್ನನ್ನು ಓಪನ್ ಹಾರ್ತ್ಗೆ ಕಳಿಸಲು ಸಾಧ್ಯವಿಲ್ಲ ಎಂದು ಬಿಟ್ಟರು. ಆದರೆ ಕೇಂದ್ರ ಸರ್ಕಾರದ ಒತ್ತಡವನ್ನು ಸಹಿಸಲಾರದೆ ನಾನು ಜನರಲ್ ಮ್ಯಾನೇಜರ್ ಇಬ್ಬರೂ ಯಾವುದೋ ಕಾರಣಕ್ಕಾಗಿ 3 ದಿನ ರಜೆಯಲ್ಲಿದ್ದಾಗ ಮ್ಯಾನೇಜಿಂಗ್ ಡೈರೆಕ್ಟರ್ ತಾವೇ ಮೆಮೊ ಮಾಡಿ ನನ್ನನ್ನು ಓಪನ್ ಹಾರ್ತ್ಗೆ ವರ್ಗಾಯಿಸಿದ್ದಾರೆ. ನಾನು ರಜದಿಂದ ಬಂದು ಆಫೀಸಿನಲ್ಲಿ ನೋಡಿದರೆ ಮೇಜಿನ ಮೇಲೆ ಆರ್ಡರ್ ಇದೆ. ಸಂತೋಷವೂ ಆಯಿತು, ಭಯವೂ ಆಯಿತು. ಉಕ್ಕು ಮಾಡುವ ಅವಕಾಶ ಸಿಕ್ಕಿದುದಕ್ಕಾಗಿ ಸಂತೋಷ. ಆದರೆ ಅದುವರೆಗೂ 10 ವರ್ಷಗಳ ಕಾಲ ಕೇವಲ ಬೀಡು ಕಬ್ಬಿಣ ಪಿಗ್ ಐರನ್ ಮಾಡಿಯೇ ಅನುಭವವಿದ್ದು ಉಕ್ಕು ತಯಾರು ಮಾಡುವ ಬಗ್ಗೆ ಕೇವಲ ಪುಸ್ತಕ ಜ್ಞಾನವಿದ್ದ ನಾನು ಅಲ್ಲಿ ಹೋಗಿ ಉಕ್ಕು ತಯಾರು ಮಾಡಲು, ಅದರಲ್ಲೂ ಅಲಾಯ್ ಉಕ್ಕು ತಯಾರು ಮಾಡಲು ನಿಜವಾಗಿಯೂ ಭಯವಾಯಿತು. ಆದರೆ ಈ ಸಮಯದಲ್ಲಿ ಹಿಂತೆಗೆಯಬಾರದೆಂದು ನಿಶ್ಚಯಿಸಿ ಹೋಗಲು ನಿರ್ಧಾರ ಮಾಡಿದೆ. ಆದರೆ ನನ್ನ ಹಿತೈಷಿಗಳೂ ಶಿಷ್ಯರೂ ಒಕ್ಕೊರಳಿನಿಂದ ಬೇಡ ಬೇಡ ಎಂದು ಒತ್ತಾಯ ಮಾಡಲು ಆರಂಭಿಸಿದರು. ಅವರ ನಿಷೇಧಕ್ಕೆ ಕಾರಣ ಬೇರೆ. ಮೊದಲಿನಿಂದಲೂ ಓಪನ್ ಹಾರ್ತ್ ಫರ್ನೇಸುಗಳು ರಾಜಕೀಯಕ್ಕೆ ಹೆಸರುವಾಸಿಯಾಗಿದ್ದವು. ಅನೇಕ ಪುಢಾರಿಗಳಿದ್ದ ಜಾಗ. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿರುವವರು ಎಲ್ಲರಿಗೂ ಬ್ರಾಹ್ಮಣ ದ್ವೇಷವೆಂಬುದು ನಿತ್ಯ ಕಸುಬಾಗಿದೆ ಎಂದು ನಾನು ಹೋದರೆ ನನ್ನನ್ನು ಅಲ್ಲಿ ನೆಮ್ಮದಿಯಿಂದ ಬಾಳಲು ಬಿಡುವುದಿಲ್ಲವೆಂಬುದೂ ಅವರ ಕಾರಣ. ನನಗೂ ಆ ವಿಷಯ ಗೊತ್ತಿತ್ತು. ಆದರೆ ಅವರಾಗಿ ನನ್ನನ್ನು ಹೋಗಬೇಕೆಂದು ಹೇಳುತ್ತಿರುವಾಗ ನನ್ನ ಧಾರ್ಮಿಕ ನಂಬಿಕೆಗಳನ್ನು ಒಡ್ಡಿ ತಪ್ಪಿಸಿಕೊಳ್ಳಲು ಮನಸ್ಸು ಬರಲಿಲ್ಲ. ನನ್ನ ಧಾರ್ಮಿಕ ನಂಬಿಕೆಗಳು ನನ್ನ ವೃತ್ತಿಗೆ ಅಡಚಣೆಯಾಗಬಾರದೆಂಬುದು ನನ್ನ ಧೋರಣೆ. ಆದ್ದರಿಂದ ಆದದ್ದಾಗಲಿ ಅನುಭವಿಸುತ್ತೇನೆ ಎಂಬ ಧೈರ್ಯದಿಂದ ಓಪನ್ ಹಾರ್ತ್ಗೆ ಕಾಲಿಟ್ಟೆ. ನಾನು ಅಂದುಕೊಂಡಂತೆ ಉಕ್ಕು ಮಾಡುವ ನನ್ನ ಜ್ಞಾನ ಶೂನ್ಯವಾಗಿತ್ತು. ಥಿಯರಿ ಗೊತ್ತಿದ್ದರೂ ಪ್ರಾಕ್ಟಿಕಲ್ ಆಗಿ 1 ಕಿಲೋಗ್ರಾಂನಷ್ಟು ಉಕ್ಕನ್ನೂ ಮಾಡಿರಲಿಲ್ಲ. ಅಲ್ಲಿ ಹೋದಾಗ ಅಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯವೂ ಹೊಸದಾಗಿಯೇ ಕಾಣುತ್ತಿತ್ತು. ಮೊದಲನೆಯ ದಿನ ಹೋಗಿ ಕುಲುಮೆಯ ಮುಂದೆ ನಿಂತಾಗ ಉಕ್ಕು ತಯಾರು ಮಾಡುವ ಕೊನೆ ಹಂತಕ್ಕೆ ಬಂದಿದ್ದರು. ಕರಗಿದ ಉಕ್ಕನ್ನು 1 ಸ್ಪೂನ್ ಒಳಗೆ ಸ್ಯಾಂಪಲ್ ತೆಗೆದು ಸಣ್ಣ ಅಚ್ಚಿನೊಳಕ್ಕೆ ಹುಯ್ದು ಅದು ತಣ್ಣಗಾದ ಮೇಲೆ ಸುತ್ತಿಗೆಯಿಂದ 2 ಮುರಿಯುತ್ತಿದ್ದರು. ಮುರಿದ ಭಾಗವನ್ನು ನೋಡಿದರೆ ಅನುಭವಸ್ಥರಾದ ಅವರಿಗೆ ಉಕ್ಕಿನಲ್ಲಿ ಇಂಗಾಲದ ಅಂಶ ಎಷ್ಟಿದೆ ಎಂದು ತಿಳಿಯುತ್ತಿತ್ತು. ಅತ್ಯಂತ ಮುಖ್ಯವೆಂಬುದು ಅಷ್ಟು ನನಗೆ ಗೊತ್ತಿತ್ತು. ಆದರೆ ಉಕ್ಕನ್ನು ಲ್ಯಾಬೊರೇಟರಿಗೆ ಕಳಿಸಿ ಅನಾಲಿಸಿಸ್ ಮಾಡಿ ಇಂಗಾಲಾಂಶವನ್ನು ತಿಳಿದುಕೊಳ್ಳಬಹುದೆಂದು ಗೊತ್ತಿತ್ತೇ ಹೊರತು ಮುರಿದ ಉಕ್ಕಿನ ಭಾಗವನ್ನು ನೋಡಿ ಹೇಳಲು ನನಗೆ ಎಲ್ಲಿಂದ ಬರಬೇಕು? ಪಾಪ ಆ ಫೋರ್ಮನ್ ನಾನು ದೊಡ್ಡ ದಿಗ್ಧಂತಿ ಎಂದು ತಿಳಿದು ನಾನು ಸೂಪರಿಂಟೆಂಡೆಂಟ್ ಜೊತೆಗೆ ಮೆಟಲರ್ಜಿಸ್ಟ್ ಬೇರೆ. ಮುರಿದ ಆ ಉಕ್ಕಿನ ಭಾಗವನ್ನು ತೋರಿಸಿ 22 ಇರಬಹುದಲ್ಲವೇ ಸಾರ್ ಎಂದು ಕೇಳಿದ. 22 ಎಂದರೆ 0.22% ಕಾರ್ಬನ್ ಎಂದರ್ಥ. ನನಗೆ ಅದರಲ್ಲಿ ಏನು ನೋಡಬೇಕೆಂದೂ ತಿಳಿಯಲಿಲ್ಲ. ಆದರೆ ನನ್ನ ದಡ್ಡತನದ ಪ್ರದರ್ಶನಕ್ಕೆ ಅದು ಸ್ಥಳವೂ ಆಗಿರಲಿಲ್ಲ, ಸಮಯವೂ ಆಗಿರಲಿಲ್ಲ. ಆದ್ದರಿಂದ ನನ್ನ ಅಜ್ಞತೆಯನ್ನು ತೋರ್ಪಡಿಸದೆ ಹೌದು 22 ಇರಬೇಕು ಎಂದು ಬಿಟ್ಟೆ. ಕರಗಿದ ಉಕ್ಕನ್ನು ಹೊರಕ್ಕೆ ತೆಗೆದು
ಅಚ್ಚುಗಳಿಗೆ ಹೊಯ್ದಾಯಿತು. ಅದಾದ ಕೂಡಲೇ ನನ್ನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ರಾಮಮೂರ್ತಿಯನ್ನು ಕರೆದೆ. ಅವರು 30 ವರ್ಷಗಳು ಉಕ್ಕು ಮಾಡಿರುವ ನುರಿತ ಅನುಭವಿ, ಜೊತೆಗೆ ಬ್ರಾಹ್ಮಣ ದ್ವೇಷದ ಮುಂದಾಳು ಎಂದು ಕೇಳಿದ್ದೆ. ಅವರನ್ನು ಕುರಿತು ರಾಮಮೂರ್ತಿ, ನನಗೆ ಉಕ್ಕು ಮಾಡುವ ಬಗ್ಗೆ ಏನೇನೂ ಗೊತ್ತಿಲ್ಲ. ನಾನು ಇನ್ನು ಮೇಲೆ ಬೆಳಗ್ಗೆ ಸಾಯಂಕಾಲ ಫರ್ನೇಸ್ ಹತ್ತಿರ ಒಂದೊಂದು ಹೀಟ್ಗೂ ಇರುತ್ತೇನೆ. ಸಾಮಾನ್ಯವಾಗಿ ಒಂದು ದಿನದಲ್ಲಿ 4-5 ಹೀಟ್ಗಳನ್ನು ಮಾಡುತ್ತಿದ್ದರು. ಒಂದೊಂದು ಹೀಟ್ನಲ್ಲೂ 25 ಟನ್ನುಗಳಷ್ಟು ಉಕ್ಕು ತಯಾರಾಗುತ್ತಿತ್ತು. ನೀವು ನನ್ನ ಜೊತೆಯಲ್ಲಿಯೇ ಇದ್ದು ಆರಂಭದಿಂದ ಕೊನೆಯವರೆಗೂ ಏನೇನು ನಡೆಯುತ್ತದೆ ಎಂಬುದನ್ನು ತೋರಿಸಿ ಹೇಳಿಕೊಡಬೇಕು. ಇದು ನನಗೆ ನೀವು ಮಾಡುವ ದೊಡ್ಡ ಉಪಕಾರ ಎಂದು ಹೇಳಿದೆ. ಅವರಿಗೆ ದಿಗ್ಭ್ರಮೆಯಾಯಿತು. ಸೂಪರಿಂಟೆಂಡೆಂಟರಾದವರು, ಅದು ಮೆಟಲರ್ಜಿ ಡಿಗ್ರಿ ಪಡೆದವರು, ತಮ್ಮ ಅಸಿಸ್ಟೆಂಟ್ ಹತ್ತಿರ ಹೀಗೆ ಮಾತನಾಡುವುದು ಅವರಿಗೆ ಹೊಸದು, ಆಶ್ಚರ್ಯ. ಆದರೆ ಅದು ಇರುವ ಸತ್ಯ ವಿಷಯ. ನನ್ನ ಓದು ಬೇರೆ, ಅನುಭವ ಬೇರೆ. ಅವರು 30 ವರ್ಷಗಳ ಅನುಭವಿ. ಆದ್ದರಿಂದ ಅವರಿಂದ ಅವರ ಅನುಭವದ ಪ್ರಯೋಜನವನ್ನು ಪಡೆದರೆ ಏನು ತಪ್ಪು ಎಂಬುದು ನನ್ನ ಧೋರಣೆ. ನನ್ನ ಅಧಿಕಾರ ಸ್ಥಾನದ ಒಣಪ್ರತಿಷ್ಠೆಯನ್ನು ಕಾಪಾಡಿಕೊಳ್ಳಲು ಹೋಗಿ ಕೊನೆಯವರೆಗೂ ಅಜ್ಞನಾಗಿಯೇ ಇರುವುದು ನನಗೆ ಇಷ್ಟವಾಗಲಿಲ್ಲ. ಅವರಂತೆಯೇ ನಾನೂ ಚೆನ್ನಾಗಿ ಕಲಿತೆ. ನನ್ನ ವಿದ್ಯೆಯ ಸಹಾಯದಿಂದ ಫರ್ನೇಸ್ ಉತ್ಪತ್ತಿಯನ್ನು, ಉಕ್ಕಿನ ಗುಣವನ್ನು ಹೆಚ್ಚು ಮಾಡಬೇಕೆಂಬುದು ನನ್ನ ಇರಾದೆ. ಅಂತೂ ರಾಮಮೂರ್ತಿ ಒಪ್ಪಿಕೊಂಡರು. ನಿತ್ಯ ಬಿಡದೆ ಒಂದೊಂದನ್ನೂ ಹೇಳಿಕೊಡುತ್ತಾ ಬಂದರು. ನನ್ನ ವಿದ್ಯೆಯ ಬಲ ಜೊತೆಗೆ ಅದುವರೆಗೂ ಬೇರೆ ಕಡೆ ಕೆಲಸ ಮಾಡಿದ್ದರ ಅನುಭವದ ಬಲ ಎರಡೂ ಸೇರಿ ಉಕ್ಕು ಮಾಡುವ ಆ ವಿದ್ಯೆಯನ್ನು ಕಲಿಯಲು ನನಗೆ ಹೆಚ್ಚು ಕಾಲ ಬೇಕಾಗಲಿಲ್ಲ. ನಾನು ಅವರಿಗಿಂತ ಬೇಗ ಸರಿಯಾಗಿ ಮುರಿದ ಭಾಗವನ್ನು ನೋಡಿ ಇಂಗಾಲಾಂಶವನ್ನು ಹೇಳಲು ಸಮರ್ಥನಾದೆ. ಅಲ್ಲಿ ನಡೆಯುತ್ತಿದ್ದ ಬಾಕಿ ಅಂಶಗಳನ್ನು ಮನದಟ್ಟು ಮಾಡಿಕೊಂಡೆ. 3-4 ತಿಂಗಳುಗಳಲ್ಲಿ ನಾನೇ ಫರ್ನೇಸ್ನ ಜವಾಬ್ದಾರಿ ಪೂರಾ ತೆಗೆದುಕೊಳ್ಳುವ ಮಟ್ಟಿಗೆ ಆದೆ. ಅವರು, ಸಾರ್, 3 ತಿಂಗಳ ಹಿಂದೆ ನನಗೇನೂ ಬರುವುದಿಲ್ಲವೆಂದು ಹೇಳಿ ನಮ್ಮ ಕೈಯಲ್ಲಿ ಹೇಳಿಸಿಕೊಂಡಿರಿ. ಈಗ ನಮಗೇ ಹೇಳಲು ಬರುತ್ತಿದ್ದೀರಲ್ಲ ಎಂದರು. ನಾನು, ನೋಡಿಪ್ಪ, ನನಗೆ ಹೀಗೆ ಮಾಡಿದರೆ ಉತ್ತಮವೆಂದು ತೋರುತ್ತದೆ. ನಿಮಗೇನಾದರೂ ತದ್ವಿರುದ್ಧವಾಗಿ ಕಂಡರೆ ಕಾರಣ ಸಹಿತವಾಗಿ ದಯವಿಟ್ಟು ಹೇಳಿ. ನನ್ನ ಸಲಹೆಯನ್ನು ವಾಪಸ್ಸು ತೆಗೆದುಕೊಳ್ಳುತ್ತೇನೆ. ಇಲ್ಲದಿದ್ದರೆ ನನ್ನ ಸಲಹೆಯಂತೆ ನಡೆಯೋಣ. ಉತ್ತಮಗೊಂಡರೆ ಸಂತೋಷ, ಇಲ್ಲದಿದ್ದರೆ ಮೊದಲಿನಂತೆ ಇರಲು ನಮಗೆ ಸ್ವಾತಂತ್ರ್ಯ ಇದ್ದೇ ಇದೆ. ಫರ್ನೇಸ್ ಹುಟ್ಟಿದಾಗಿನಿಂದ 30 ವರ್ಷಗಳ ಕಾಲ ಇಂಥದ್ದೇನೂ ಮಾಡಿಲ್ಲ ಎನ್ನುವುದೇ ನಮಗೆ ಮಾಡದೇ ಇರುವುದಕ್ಕೆ ಪ್ರಮಾಣವಾಗಬಾರದು ಎಂದು ಹೇಳಿ ಅನೇಕ ಮಾರ್ಪಾಡುಗಳನ್ನು ಮಾಡಿಸಿದೆ. ಅದೃಷ್ಟವಶಾತ್ ಎಲ್ಲವೂ ಸಫಲವಾಗಿ ಫರ್ನೇಸ್ನಲ್ಲಿ ಉಕ್ಕಿನ ತಯಾರಿ ಮೊದಲಿಗಿಂತ 1.5 ನಾನು ಬಂದಾಗ ಕೆಲಸಗಾರರಿಗೆ ಪ್ರೊಡಕ್ಷನ್ ಬೋನಸ್ ಬರುತ್ತಲೇ ಇರಲಿಲ್ಲ. ಆದರೆ ಅನೇಕ ಮಾರ್ಪಾಡುಗಳನ್ನು ಮಾಡಿದ ಮೇಲೆ ಪ್ರೊಡಕ್ಷನ್ ಹೆಚ್ಚಾಗಿ ಗರಿಷ್ಠಾಂಶವಾದ 40% ಪ್ರೊಡಕ್ಷನ್ ಬೋನಸ್ ಬರಲು ಆರಂಭವಾಯಿತು. ಎಲ್ಲರಿಗೂ ಮಹದಾನಂದ. ಮೊದಲಿನ 1.5 ಸಂಬಳ ಬಂದರೆ ಯಾರಿಗೆ ತಾನೇ ಸಂತೋಷವಾಗಲಿಕ್ಕಿಲ್ಲ. ಇವುಗಳ ಜೊತೆಗೆ ನಾನು ಹಿಂದಿನ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಂತೆಯೇ ಎಲ್ಲ ಕೆಲಸಗಾರರನ್ನೂ ಒಂದೇ ರೀತಿ ನಡೆಸಿಕೊಳ್ಳುತ್ತಿದ್ದೆ. ಅಲ್ಲಿ ಜಾತಿಯ ಸ್ಮರಣೆಯೇ ನನಗೆ ಬರುತ್ತಿರಲಿಲ್ಲ ಎಂದು ಹೇಳಿದರೆ ಅತಿಶಯೋಕ್ತಿಯಾಗಲಾರದು. ರಾಮಮೂರ್ತಿ ಮುಂತಾದವರ ವಿಷಯದಲ್ಲಂತೂ ನಾನು ಗೌರವಯುತವಾಗಿಯೇ ನಡೆದುಕೊಳ್ಳುತ್ತಿದ್ದೆ. ಈ ಅಂಶಗಳೆಲ್ಲವೂ ಸೇರಿ ನಾನು ಅಲ್ಲಿದ್ದಷ್ಟು ದಿನಗಳೂ ಅಭೂತಪೂರ್ವವಾದ ಕಾರ್ಮಿಕರ ನಿಷ್ಕಪಟ ಹೃದಯದ ವಿಶ್ವಾಸಾಭಿಮಾನಗಳನ್ನು ಅನುಭವಿಸಿದೆ. ನನ್ನ ಹತ್ತಿರ 600 ಜನಗಳು ಕೆಲಸ ಮಾಡುತ್ತಿದ್ದರು. ನಾನು ಫರ್ನೇಸ್ ಹತ್ತಿರ ನಿಂತು ಏನಾದರೂ ಕೆಲಸ ಆಗಬೇಕೆಂದು ಹೇಳಿದರೆ ಆ ಕಾರ್ಮಿಕರು ಉತ್ಸಾಹದಿಂದ ಪ್ರಾಣ ಕೊಟ್ಟಾದರೂ ಸಾಹೇಬರು ಹೇಳಿದ್ದನ್ನು ಮಾಡಬೇಕೆಂಬ ಕರ್ತವ್ಯ ಪ್ರಜ್ಞೆಯಿಂದ ಮಾಡುವುದನ್ನು ನೋಡಬೇಕಾಗಿತ್ತು. ನೋಡುತ್ತಿದ್ದೆ. ಹೃದಯ ತುಂಬಿ ಬರುತ್ತಿತ್ತು. ಒಂದು ದಿನ ಬೆಳಗ್ಗೆ ಬಂದೆ. ಫರ್ನೇಸ್ನಲ್ಲಿ ಏನೋ ತೊಂದರೆ. ಅದನ್ನು ಸರಿಪಡಿಸುವುದು ಕಠಿಣವಾದ ಕೆಲಸ. ಫರ್ನೇಸ್ ಒಳಗೆ 1600 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ. ಅದರ 3 ಬಾಗಿಲುಗಳನ್ನು ತೆಗೆದು ಕೆಲಸ ಮಾಡಬೇಕು. 10 ಅಡಿಗಳ ಹತ್ತಿರ ಹೋದರೆ ಮುಖ ಸುಟ್ಟು ಹೋಗುವಷ್ಟು ತಾಪ. ಆದರೆ ಹತ್ತಿರ ಹೋಗಿಯೇ ಮಾಡಬೇಕು. ಮಾಡಿದರು. 2 ನಿಮಿಷ ಮಾಡುವುದು, ಫ್ಯಾನ್ ಮುಂದೆ ಹೋಗಿ ನಿಲ್ಲುವುದು. ನಾನೂ ಅವರಿಗೆ ನೈತಿಕ ಬೆಂಬಲ ಕೊಡಬೇಕೆಂದು ಅಲ್ಲಿಯೇ ನಿಂತು ಬಿಟ್ಟಿದ್ದೆ. ಹೀಗೆ ಅದನ್ನು ಪೂರ್ತಿ ಮಾಡುವ ವೇಳೆಗೆ
ಮಧ್ಯಾಹ್ನ 2:30 ಗಂಟೆ. ಮಧ್ಯಾಹ್ನದ ಶಿಫ್ಟ್ನವರು ಬರಲು ಆರಂಭಿಸಿದರು. ಬೆಳಗಿನಿಂದ ಕೆಲಸ ಮಾಡಿ ದಣಿದಿದ್ದ ಫೋರ್ಮನ್, ಮೆಲ್ಟರ್, ಫರ್ನೇಸಿನ ಮುಖ್ಯಸ್ಥರು ಇಬ್ಬರೂ ಮಧ್ಯಾಹ್ನದವರಿಗೆ ಚಾರ್ಜ್ ಕೊಟ್ಟು ತಮ್ಮ ಟಿಫಿನ್ ಕ್ಯಾರಿಯರ್ಗಳನ್ನು ತೆಗೆದುಕೊಂಡು ಹೊರಟರು. ಅವರು ಕ್ಯಾರಿಯರ್ ಹಿಡಿದಿದ್ದ ರೀತಿ ನೋಡಿ ಕ್ಯಾರಿಯರ್ ಖಾಲಿಯೇ ಆಗಿಲ್ಲ ಎಂದು ತಿಳಿಯಿತು. ಕೂಡಲೇ ಕೇಳಿದೆ, ಯಾಕೆ ಕೆಂಪಯ್ಯ, ನರಸಯ್ಯ ಊಟ ಮಾಡಲಿಲ್ಲವೇ ಎಂದು. ಅದಕ್ಕೆ ಅವರು, ಸಾಹೇಬರು, ನೀವು ಊಟ ಮಾಡದೆ ನಮ್ಮ ಜೊತೆಯಲ್ಲಿ ನಿಂತಿರುವಾಗ ನಮಗೆ ಊಟ ಮಾಡಲು ಹೇಗೆ ಮನಸ್ಸು ಬರುತ್ತದೆ? ಮನೆಗೆ ಹೋಗಿ ಊಟ ಮಾಡುತ್ತೇವೆ ಎಂದು ಹೊರಟರು. ಕಣ್ಣಲ್ಲಿ ನೀರು ಬಂತು. ಈಗಲೂ ಆ ದೃಶ್ಯ ಕಣ್ಣಿಗೆ ಕಟ್ಟಿದಂತಿದೆ. ಬರೆಯುವಾಗ ಕಂಠ ಗದ್ಗದವಾಗುತ್ತಿದೆ. ಕಣ್ಣಾಲಿಗಳು ತುಂಬಿಕೊಂಡಿವೆ. ಅಕೃತ್ರಿಮ ವಿಶ್ವಾಸದ ಕುರುಹೇ ಇದಲ್ಲವೇ? ಅಂಥ ಮುಗ್ಧರ, ಅವಿದ್ಯಾವಂತರ ವಿಶ್ವಾಸಕ್ಕೆ ಪಾತ್ರನಾದ ನನ್ನ ಜನ್ಮ ಸಾರ್ಥಕವಾಯಿತೆಂದುಕೊಂಡಿದ್ದೇನೆ. ನಾನು ಧನ್ಯ. ಕಾರ್ಮಿಕರೊಡನೆ ಇದ್ದ ಮಧುರ ಬಾಂಧವ್ಯ, ಅವರು ನನ್ನ ಮೇಲೆ ಇಟ್ಟಿದ್ದ ನಿಷ್ಕಪಟವಾದ ಅವ್ಯಾಜ ಪ್ರೀತಿ, ವಿಶ್ವಾಸಗಳು ಎಲ್ಲರಿಗೂ ಅನುಕರಣೀಯವಲ್ಲವೇ? ಮಹಾರಾಜಶ್ರೀ ವೆಂಕಟನಾರಾಯಣಪ್ಪನವರ ಅನುಕಂಪ. ಸುಮಾರು 1930-31ರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ವೆಂಕಟನಾರಾಯಣಪ್ಪನವರು ಜನರಲ್ ಮ್ಯಾನೇಜರ್ ಆಗಿದ್ದರು. ಆಗ ಅಲ್ಲಿ ಚಾರ್ಕೋಲ್ ಬ್ಲಾಸ್ಟ್ ಫರ್ನೇಸ್, ಇದ್ದಲಿನಿಂದ ಓಡುವ ಬ್ಲಾಸ್ಟ್ ಫರ್ನೇಸ್, ಮತ್ತು ಅದರಿಂದ ಉತ್ಪತ್ತಿಯಾಗುತ್ತಿದ್ದ ಬೀಡ ಕಬ್ಬಿಣ, ಬಿಗ್ ಐರನ್ನನ್ನು ಉಪಯೋಗಿಸಲು ಪೈಪ್ ಫೌಂಡ್ರಿ, ನೀರು ಸರಬರಾಜು ಮಾಡಲು ಉಪಯೋಗಿಸುವ ದೊಡ್ಡ ದೊಡ್ಡ ಪೈಪ್ಗಳನ್ನು ಮಾಡುವ ಜಾಗ, ಇವೆರಡೇ ಇದ್ದದ್ದು. ಪೈಪ್ ಫೌಂಡ್ರಿಯಲ್ಲಿ 3 ಇಂಚು ವ್ಯಾಸದಿಂದ ಹಿಡಿದು 30 ಇಂಚು ವ್ಯಾಸದ 12 ಅಡಿ ಉದ್ದದ ಪೈಪುಗಳನ್ನು ಮಾಡುತ್ತಿದ್ದರು. ಇವುಗಳನ್ನು ಪಟ್ಟಣಗಳಲ್ಲಿ, ಗ್ರಾಮಗಳಲ್ಲಿ ಜಲಾಶಯದಿಂದ ಓವರ್ ಹೆಡ್ ಟ್ಯಾಂಕುಗಳಿಗೆ, ಅಲ್ಲಿಂದ ಮನೆಗಳಿಗೆ ಕುಡಿಯುವ ನೀರನ್ನು ಸಾಗಿಸಲು ಉಪಯೋಗಿಸುತ್ತಿದ್ದರು. ಮೈಸೂರು, ಬೆಂಗಳೂರುಗಳಲ್ಲಿ ಕುಡಿಯುವ ನೀರನ್ನು ಸರಬರಾಜು ಮಾಡಲು ಈ ಪೈಪುಗಳನ್ನೇ ಉಪಯೋಗಿಸುತ್ತಿದ್ದರು. ಆ ಊರಿನ ಯೋಜನೆಗಳು ಸಂಪೂರ್ಣವಾದ ಮೇಲೆ ಆ ಫೌಂಡ್ರಿಯಲ್ಲಿ ತಯಾರಿಸುವ ಪೈಪುಗಳಿಗೆ ಆರ್ಡರ್ಗಳೇ ಇಲ್ಲದೆ ಹೋಯಿತು. 2-3 ತಿಂಗಳುಗಳ ಕಾಲ ತಯಾರು ಮಾಡಿದ ಪೈಪುಗಳು ಅಲ್ಲಿಯೇ ಉಳಿದವು. ಎಷ್ಟೆಷ್ಟು ಪ್ರಯತ್ನಪಟ್ಟರೂ ಆರ್ಡರುಗಳನ್ನು ಹೊಂದಿಸಲು ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿಯೇ ವೆಂಕಟನಾರಾಯಣಪ್ಪನವರು ಜನರಲ್ ಮ್ಯಾನೇಜರ್ ಆಗಿದ್ದುದು. ಅವರೂ ಯಾವುದೋ ಬೇರೆ ಬೇರೆ ಪ್ರಾಂತಗಳಿಗೆಲ್ಲ ಕಾಗದ ಬರೆದು ಕೇಳಿದ್ದಾರೆ. ಎಲ್ಲಿಂದಲೂ ಆರ್ಡರುಗಳು ಬರಲಿಲ್ಲ. ವಿಪರೀತ ನಷ್ಟವಾಗುತ್ತಿದೆ. ಸರ್ಕಾರ ಸುಮ್ಮನಿರಲಾದೀತೆ. ಕಂಪನಿ ಪೂರ್ತಿ ಸರ್ಕಾರದ್ದಾಗಿತ್ತು. ಆರ್ಥಿಕ ಸೆಕ್ರೆಟರಿ ಮತ್ತು ಸಚಿವರು ಎಲ್ಲರೂ ಸಮಾಲೋಚಿಸಿ ಪೈಪ್ ಫೌಂಡ್ರಿಯನ್ನು ಮುಚ್ಚುವಂತೆ ಸಲಹೆ ನೀಡಿದರು. ಕಾರ್ಮಿಕರಿಗೆ ಕೊಡಬೇಕಾದ ಸಂಬಳದ ಹಣವನ್ನು ಸ್ಯಾಂಕ್ಷನ್ ಮಾಡಲಿಲ್ಲ. ಪೈಪ್ ಫೌಂಡ್ರಿಯಲ್ಲಿ ಕೆಲಸ ಮಾಡುತ್ತಿದ್ದ 300 ಜನ ಕಾರ್ಮಿಕರನ್ನು ಮನೆಗೆ ಕಳಿಸುವ ಸ್ಥಿತಿ. ಪಾಪ ಆ ಬಡ ಕಾರ್ಮಿಕರಿಗೆ ಇದನ್ನು ಬಿಟ್ಟರೆ ಬೇರೆ ಸಂಪಾದನೆ ಇಲ್ಲ. ಬೀದಿಯಲ್ಲಿ ನಿಲ್ಲುವ ಸ್ಥಿತಿ. ವೆಂಕಟನಾರಾಯಣಪ್ಪನವರು ಕರುಣಾಶಾಲಿಗಳು. ಅಷ್ಟು ಜನ ಬಡವರನ್ನು ಬೀದಿ ಪಾಲು ಮಾಡುವುದು ಹೇಗೆಂದು ತಳಮಳಿಸಿದರಂತೆ. ಅಷ್ಟೊತ್ತಿಗೆ ಗುಜರಾತಿನ ಭಾವನಗರ ಸಂಸ್ಥಾನದಿಂದ ಪೈಪುಗಳಿಗೆ ಆರ್ಡರು ಬರುವ ಸೂಚನೆ ಇತ್ತಂತೆ. ಅದನ್ನಿಟ್ಟುಕೊಂಡು 2 ತಿಂಗಳು ಸಂಬಳವನ್ನು ಸ್ಯಾಂಕ್ಷನ್ ಮಾಡುವಂತೆ ಸರ್ಕಾರವನ್ನು ಪ್ರಾರ್ಥಿಸಿದ್ದಾರೆ. ಆದರೆ ಸರ್ಕಾರ ತನ್ನ ನಿಲುವನ್ನು ಬದಲಾಯಿಸಲೇ ಇಲ್ಲ. ವೆಂಕಟನಾರಾಯಣಪ್ಪನವರಿಗೆ ಕಾರ್ಮಿಕರನ್ನು ಮನೆಗೆ ಕಳಿಸುವುದು ಸಹಿಸಲಿಲ್ಲ. ಕೂಡಲೇ ಪೈಪ್ ಫೌಂಡ್ರಿಗೆ ಹೋಗಿ ಕಾರ್ಮಿಕರನ್ನು ಉದ್ದೇಶಿಸಿ, ಬಡ ಬಂಧುಗಳೇ, ಅಸಹಾಯ ಪರಿಸ್ಥಿತಿ ಬಂದೊದಗಿದೆ. ನೀವು ಇಲ್ಲಿನ ಉತ್ಪತ್ತಿಯನ್ನು ಮುಂದುವರಿಸಿಕೊಂಡು ಹೋಗಿ. ನಾನು ನಿಮಗೆ ನನ್ನ ದುಡ್ಡಿನಿಂದ ಸಂಬಳವನ್ನು ಕೊಡುತ್ತೇನೆ. ಆದರೆ ಪೂರ್ತಿ ಸಂಬಳ ಕೊಡಲು ಸಾಧ್ಯವಿಲ್ಲ. ಅರ್ಧ ಸಂಬಳ ಕೊಡುತ್ತೇನೆ. ಅಷ್ಟರಲ್ಲಿ ಹೇಗೋ ಜೀವನ ನಡೆಸಿಕೊಳ್ಳಿ. ಇನ್ನು 1.5-2 ತಿಂಗಳಲ್ಲಿ ಭಾವನಗರದ ಆರ್ಡರು ಬರುತ್ತದೆ. ಆಗ ಸರ್ಕಾರದಿಂದ ಪುನಃ ಸ್ಯಾಂಕ್ಷನ್ ಮಾಡಿಸಿಕೊಂಡು ಪೂರ್ತಿ ಸಂಬಳ ಕೊಡುತ್ತೇನೆ. ಸ್ವಲ್ಪ ಸಹಿಸಿಕೊಳ್ಳಿ ಎಂದು ಪ್ರಾರ್ಥಿಸಿದ್ದಾರೆ. ಕಾರ್ಮಿಕರು ಸದ್ಯ ಕೆಲಸ ಉಳಿದರೆ ಸಾಕು ಎಂದು ಅರ್ಧ ಸಂಬಳಕ್ಕೆ ಒಪ್ಪಿಕೊಂಡಿದ್ದಾರೆ. ವೆಂಕಟನಾರಾಯಣಪ್ಪನವರು ಬ್ಯಾಂಕ್ನಲ್ಲಿ ತಮ್ಮ ಸ್ವಂತ ಅಕೌಂಟ್ನಿಂದ ಕಾರ್ಮಿಕರ ಅರ್ಧ ಸಂಬಳದಷ್ಟು ಮೊತ್ತವನ್ನು ಡ್ರಾ ಮಾಡಿ ಎಲ್ಲರಿಗೂ ಸಂಬಳ ಕೊಟ್ಟಿದ್ದಾರೆ. ಹಾಗೆಯೇ ತಕ್ಷಣ ಭಾವನಗರ ಸ್ಟೇಟಿಗೆ ತಾವೇ ಖುದ್ದಾಗಿ ಹೋಗಿ ಅಲ್ಲಿನ ಅಧಿಕಾರಿಗಳನ್ನು ಕಂಡು ಮಾತನಾಡಿ ಅವರನ್ನು ಆರ್ಡರು ಕಳಿಸುವಂತೆ ಒಪ್ಪಿಸಿ ಬಂದಿದ್ದಾರೆ. ಸಾವಿರಾರು ಪೈಪುಗಳ ಆರ್ಡರು. ಅದು ಬಂದರೆ ಇನ್ನು 5 ವರ್ಷಗಳು ಪೈಪು ಫೌಂಡ್ರಿಯ ಉತ್ಪತ್ತಿಗೆ ಭಯವಿಲ್ಲ. ವಾಪಸ್ಸು ಬಂದರಂತೆ.
ಇನ್ನೊಂದು ತಿಂಗಳು ಸಂಬಳವನ್ನು ತಮ್ಮ ಸ್ವಂತ ಹಣದಿಂದಲೇ ಕೊಟ್ಟಿದ್ದಾರೆ. ಅವರ ಪ್ರಯತ್ನದ ಫಲವಾಗಿ ಭಾವನಗರದಿಂದ ಭಾರೀ ಆರ್ಡರು ಬಂತು. ಅದನ್ನು ಇಟ್ಟುಕೊಂಡು ಆರ್ಥಿಕ ಸೆಕ್ರೆಟರಿಗಳಿಗೆ ಕಾಗದ ಬರೆದು ಕಾರ್ಮಿಕರ ಸಂಬಳ ಅವತ್ತಿನಿಂದಲೂ ಸ್ಯಾಂಕ್ಷನ್ ಮಾಡಿಸಿಕೊಂಡರು. ಇಂಥ ಹೃದಯ ಸಂಪನ್ನರನ್ನು ಪ್ರತ್ಯಕ್ಷ ನೋಡುವ ಭಾಗ್ಯ ನನಗಿರಲಿಲ್ಲ. ನಾನು ಭದ್ರಾವತಿಗೆ ಕೆಲಸಕ್ಕೆ ಸೇರುವ ಹೊತ್ತಿಗೆ ಅವರು ದೈವಾಧೀನರಾಗಿದ್ದರು. ಅವರ ಫೋಟೋ ನೋಡಿ ನಮಸ್ಕರಿಸಿದೆ. ನಾನು ಪೈಪ್ ಫೌಂಡ್ರಿಯಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಗಿ 2 ವರ್ಷ ಕೆಲಸ ಮಾಡಿದೆ. ವೆಂಕಟನಾರಾಯಣಪ್ಪನವರ ಕಾಲದಲ್ಲಿ ಕೆಲಸ ಮಾಡುತ್ತಿದ್ದ ಹಳಬರು ಅನೇಕರಿದ್ದರು. ಅವರೆಲ್ಲರೂ ವೆಂಕಟನಾರಾಯಣಪ್ಪನವರನ್ನು ದೇವತಾಪುರುಷರೆಂದು ಹಾಡಿ ಹೊಗಳಿ ಕಣ್ಣಲ್ಲಿ ನೀರು ಹಾಕಿಕೊಂಡು ಈ ಕಥೆಯನ್ನು ಹೇಳುವುದನ್ನು ಕೇಳಿದ್ದೇನೆ. ಜಮ್ಶೆಡ್ಪುರದಲ್ಲಿರುವ ಟಾಟಾ ಕಬ್ಬಿಣ ಕಾರ್ಖಾನೆಯಲ್ಲಿಯೂ ಸುಮಾರು 1924ರಲ್ಲಿ ಇಂಥ ಪರಿಸ್ಥಿತಿ ಉತ್ಪನ್ನವಾಗಿ ಕಾರ್ಮಿಕರಿಗೆ ಕೊಡಲು ಹಣವೇ ಇಲ್ಲದೆ ಕಂಪನಿಯನ್ನೇ ಮುಚ್ಚಬೇಕೆಂದು ಬೋರ್ಡು ನಿಶ್ಚಯಿಸಿ ಬೊಂಬಾಯಿಯಲ್ಲಿದ್ದ ಚೇರ್ಮನ್ ಟಾಟಾರವರಿಗೆ ತಂತಿ ಕಳಿಸಿದಾಗ ಅವರು ಹೌಹಾರಿ ಕಂಪನಿ ಮುಚ್ಚಿ ಕಾರ್ಮಿಕರನ್ನು ಬೀದಿಯಲ್ಲಿ ನಿಲ್ಲಿಸಬಾರದು ಎಂದು ಪುನಃ ಮರುತಂತಿ ಕೊಟ್ಟು ತತ್ಕ್ಷಣ ಬ್ಯಾಂಕಿಗೆ ಹೋಗಿ ತಮ್ಮ ಸ್ವಂತ ಆಸ್ತಿ ಮತ್ತು ಪತ್ನಿಯ ಆಭರಣಗಳನ್ನು ಒತ್ತೆ ಇಟ್ಟು ಇವತ್ತಿನ ಬೆಲೆಯಲ್ಲಿ ಸುಮಾರು 10 ಕೋಟಿ ರೂಪಾಯಿಗಳಷ್ಟನ್ನು ಬ್ಯಾಂಕಿನಿಂದ ಕಳಿಸಿ ಕಂಪನಿಯ ಕಾರ್ಮಿಕರನ್ನು ಕಾಪಾಡಿದರೆಂದು ಈಚೆಗೆ JRD ಟಾಟಾರವರ ಜೀವನ ಚರಿತ್ರೆಯಲ್ಲಿ ಓದಿದೆ. ದಯಾ ಸರ್ವಭೂತೇಷು ಎಂಬ ಮಹಾತತ್ವವನ್ನು ಕೇವಲ ಉಪನ್ಯಾಸಗಳಿಗೆ ಸೀಮಿತಗೊಳಿಸದೆ ಅಕ್ಷರಶಃ ಜೀವನದಲ್ಲಿ ಪಾಲಿಸಿದ ವೆಂಕಟನಾರಾಯಣಪ್ಪನವರು ಟಾಟಾರಂಥವರು ಸ್ವತಃ ಶ್ರೀಮಂತರಾಗಿದ್ದರೂ ಹೃದಯ ಶ್ರೀಮಂತಿಕೆಯನ್ನೂ ತೋರಿಸಿ ನಮಗೆಲ್ಲರಿಗೂ ಪ್ರಾತಸ್ಮರಣೀಯರಾಗಿದ್ದಾರೆ.